ನೀವೇನಿಲ್ಲ ಎಲ್ಲರೂ ನೋಡ್ತಾ ಇದ್ರಲ್ಲ, ಇದು ಬಂದು ಪಾಮ್ ಟ್ರೀ ಅಂದ್ರೆ ತಾಳೆ ಹಣ್ಣಿನ ಗಿಡ. ಹೌದು, ತಾಳೆ ಹಣ್ಣಿನ ಗಿಡ. ಸೊ ಈ ತಾಳೆ ಹಣ್ಣಿನ ಗಿಡ ಏನಂತಂದ್ರೆ ಮಲೇಷಿಯಾ ಬಂದು ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ವರ್ಲ್ಡ್ ಒಳಗೆ. ನಮ್ಗೆ ಇಂಡಿಯಾನ ಜಾಸ್ತಿ ಪಾಮ್ ಆಯಿಲ್ ಕನ್ಸ್ಯೂಮ್ ಮಾಡೋದ್ರಿಂದ ಮಲೇಷಿಯಾನಿಂದ ಜಾಸ್ತಿ ಪಾಮ್ ಆಯಿಲ್ನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಹಂಗೆ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈ ಬಿಗ್ಗೆಸ್ಟ್ ಕನ್ಸ್ಯೂಮರ್ಸ್ ಕೂಡ ನಮ್ಮ ಇಂಡಿಯಾನೇ. ಸೊ ಇದನ್ನ ವಿದೇಶಿ ವಿನಿಮಯನ ಕಡಿಮೆ ಮಾಡೋಕೆ ನಮ್ಮಲ್ಲಿ ಒಬ್ಬರು 3F ಆಯಿಲ್ ಪಾಮ್ ಕಂಪ್ನಿ ಇಲ್ಲಿ ಒಂದು ನರ್ಸರಿ ಮಾಡ್ಕೊಂಡು ಸಸಿ ಎಲ್ಲ ರೈತರಿಗೆ ಉಚಿತವಾಗಿ ವಿತರಣೆ ಮಾಡಿ ಅದರಿಂದ ಬಂದಿರೋ ಕ್ರಾಪ್ನ ಅವರೇ ಬೈಬ್ಯಾಕ್ ಮಾಡಿ ಅವರೇ ಪಾಮ್ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಇದ್ದಾರೆ ಆಯಿಲ್ ಪಾಮ್ ಕಂಪ್ನಿ ಎಂಪ್ಲಾಯಿ. ನಮ್ಮ ಕಂಪ್ನಿ ಬಂದು 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಇದು ಅಡಾಪ್ಸ್ ಬಂತು ಹೈದ್ರಾಬಾದ್. ಅನಂತರ ಇಲ್ಲಿ ಇದು ನಮ್ದು ನರ್ಸರಿ. ಇದು ಯಾದಗಿರಿ ಡಿಸ್ಟಿಕ್ ವಡಗೇರಿ ತಾಲೂಕು ತುಮಕೂರು ಇದು ವಿಲೇಜ್ ಅಲ್ಲಿ ಒಂದು ನರ್ಸರಿ ಸರ್. ಇದು ಇದರಲ್ಲಿ ಬಂದ್ಬಿಟ್ಟು ಇದು ಎಲ್ಲ ಇವು ಸಸಿ ಬಂದ್ಬಿಟ್ಟು ಇದು ಸಿರಾಡ್ ಅಂತೇಳಿ, ಸಿರಾಡ್ ವೆರೈಟಿ ಅಂತೇಳಿ. ಇದು ಇಂಪೋರ್ಟೆಡ್ ಸಸಿ. ಇದನ್ನ ಮಲೇಷಿಯಾದಿಂದ ನಾವು ಸ್ಪೋರ್ಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ರೈತರಿಗೆ ಇಲ್ಲಿ 4 ತಿಂಗಳು ಬೆಳೆಸಿ ಅನಂತರ ಅವು ಹೊರಗಡೆ 8 ತಿಂಗಳು ಬೆಳೆಸ್ತೀವಿ. ಅದಾದ ನಂತರ ರೈತರಿಗೆ ನಾವು ಫ್ರೀ ಆಗಿ ವಿತರಣೆ ಮಾಡ್ತೀವಿ. ಅದ ನಂತರ ಅದನ್ನ ಬೈಬ್ಯಾಕ್ ಕೂಡ ನಮ್ಮ ಕಂಪ್ನಿನೇ ಖರೀದಿ ಮಾಡುತ್ತೆ. ರೈತರ ಕಡೆಯಿಂದ ಏನಿರುತ್ತಲ್ಲ ರೈತರು ಬೆಳೆದಂತ ಬೆಳೆನ ನಮ್ಮ ಕಂಪ್ನಿಯವರೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್. ಸರ್ ಇದು ಮೇಜರ್ ಇದ್ರದ್ದು ಇನ್ವೆಸ್ಟ್ಮೆಂಟ್ ಏನ್ ಬರುತ್ತೆ ಸರ್? ಇವಾಗ ಅಂದ್ರೆ ನಾನು ಮೇಂಟೆನೆನ್ಸ್ ಏನ್ ಬರುತ್ತೆ ಇದ್ರದ್ದು? ಮೇಂಟೆನೆನ್ಸ್ ಭಾಳ ಬರಲ್ಲ ಸರ್. ಏನಂದ್ರೆ ಒಂದು ವರ್ಷಕ್ಕೊಂದು 4,000 ಗೊಬ್ಬರ. ಸೊ ನೀರ್ ಮಾತ್ರ ಕಂಟಿನ್ಯೂಸ್ ನೀರ್ ಬೇಕು. ಅಂದ್ರೆ ಇವಾಗ ಈಗ ರೈತರಿಗೆ ನೀವು ಫ್ರೀ ಆಗಿ ಸಸಿ ಕೊಡ್ತೀನಿ ಅಂತ ಹೇಳಿದ್ರೆ, ಸಸಿ ಕೊಟ್ಟಾದ್ಮೇಲೆ ಪ್ಲಾಂಟೇಶನ್ ಮಾಡ್ಬೇಕಂತಂದ್ರೆ ನಿಮ್ಮ ಫೀಲ್ಡ್ ಆಫೀಸರ್ ಯಾರು ಬಂದು ಎಲ್ಲ ಫೀಲ್ಡ್ ಅಸಿಸ್ಟೆಂಟ್ಗಳು ಬರ್ತಾರೆ ಸರ್. ಪ್ರತಿ ತಾಲೂಕಿಗೆ ಒಬ್ಬರು ಫೀಲ್ಡ್ ಅಸಿಸ್ಟೆಂಟ್ಗಳು ಇದ್ದಾರೆ. ನಿಮ್ಮ ಕಂಪನಿ ಕಡೆಯಿಂದ ಕಂಪನಿ ಪ್ರತಿನಿಧಿಗಳು ಎಂಪ್ಲಾಯಿ ಅವರೆಲ್ಲ ಅವರು ಬಂದು ರೈತರಿಗೆ ಏನ್ ಬೇಕು ಮಾಹಿತಿ ಅದೆಲ್ಲ ಮಾಹಿತಿನ ಎಲ್ಲ ಮಾಹಿತಿ ಕೊಟ್ಟು ಫ್ರೀ ಆಗಿ ಮಾಹಿತಿ ಕೊಟ್ಟು ಹೋಗ್ತಾರೆ ಸರ್. ಫೀಲ್ಡ್ ಅವರು ಹೊಲಕ್ಕೆ ಸೈಟ್ಗೆ ಬರ್ತಾರೆ. ಸೈಟಿಗೆ ಬಂದು ಪ್ಲಾಂಟೇಶನ್ ಏನು ರೈತರಿಗೆ ಸಮಸ್ಯೆ, ಪ್ಲಾಂಟೇಶನ್ ಯಾವ ರೀತಿ ಮಾಡಬೇಕು, ಅನಂತರ ಯಾವ ರೀತಿ ಸಸಿ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಕುರಿತು ಪ್ರತಿಯೊಂದು ಮಾಹಿತಿನೂ ಅವರು ವಿವರವಾಗಿ ಫೀಲ್ಡ್ ಅಸಿಸ್ಟೆಂಟ್ಗಳು ಕ್ಲಿಯರ್ ಆಗಿ ಎಲ್ಲ ತಿಳಿಸಿಕೊಡ್ತಾರೆ. ಅವರು ಏನು ಸಮಸ್ಯೆ ಆಗೋದಿಲ್ಲ ರೈತರಿಗೆ. ಇದಾದ್ಮೇಲೆ ಪ್ಲಾಂಟೇಶನ್ ಅದೆಲ್ಲ ಆದ್ಮೇಲೆ ಇದು ವಾಟರಿಂಗ್ ಹೆಂಗ್ ಸರ್? ಇದು ಡೈಲಿ ವಾಟರಿಂಗ್ ಅಂದ್ರೆ ಸರ್ ಜಾಸ್ತಿ ನೀರ್ ಬೇಕಾಗುತ್ತೆ ಅಂತ ಹೆವಿ ನೀರ್ ಬೇಕು ಸರ್. ಚೆನ್ನಾಗಿ ಇದು 3 ವರ್ಷ ಆದ ನಂತರ ಒಂದು ಸಸಿಗೆ 200 ಲೀಟರ್ ಪರ್ ಡೇ ಬೇಕು. ಅಂದ್ರೆ ಡ್ರಿಪ್ ಇರಿಗೇಷನ್ ಚೆನ್ನಾಗುತ್ತೆ. ಡ್ರಿಪ್ ಇರಿಗೇಷನ್ ಆದ್ರೆ ವಾಟರಿಂಗ್ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಕಡಿಮೆ ಮಾಡ್ಕೋಬಹುದು. ಹ್ಞೂ ಸರ್. ಹೆಂಗ್ ನಾವು ಏನ್ ಸರ್ ಇದಾದ್ಮೇಲೆ ನೀವು ಏನಂತಂದ್ರ ಇವಾಗ ಪರ್ ಈ ಒಂದು ಎಕರೆ ಒಳಗೆ ಎಷ್ಟು ಕ್ರಾಪ್ಸ್ ಕೊಡ್ತಾವ? ಇದು ಪ್ಲಾಂಟ್ ಸರ್ 57. ಒಂದು ಎಕರೆ ಒಳಗೆ 57 ಟ್ರಯಾಂಗುಲರ್ 30 by 30 ಅಂದ್ರೆ ಒಂದು ಟ್ರೀಗೆ 30 ಡಿಫರೆನ್ಸ್. ಅದು ಟ್ರಯಾಂಗುಲರ್ ಬರುತ್ತೆ ಸರ್. ಇದೇನು ಇದು ಬರ್ತಲ್ರಿ, ಈ ಒಂದು ಸಸಿ 30 ಫೀಟ್ ಅಂತ 30 ಅನಂತರ ಇಲ್ಲಿ ಟ್ರಯಾಂಗುಲರ್ ಒಳಗ ನೀವು ಒಂದು ಗಿಡ ಒಂದು ಜಿಗ್ಜಾಗ್ ಮಾಡ್ಕೋಬಹುದು. ಇದಾದ್ಮೇಲೆ 3 ಇಯರ್ಸ್ ಆದ್ಮೇಲೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಅಪ್ ಟು 3 ವರ್ಷವರೆಗೂ ಏನಿಲ್ಲ ಅದ್ರೊಳಗೆ ಏನಾದ್ರು ಇಂಟರ್ ಕ್ರಾಪ್ ಹಾಕಬಹುದು. ನೀವು ಇಂಟರ್ ಕ್ರಾಪ್ ಹಾಕಬಹುದು. ಅನಂತರ 3 ವರ್ಷ ಆದ ನಂತರ ಯಾವ್ದು ಕ್ರಾಪ್ ಹಾಕಕ್ ಬರಲ್ಲ. ಯಾಕಂದ್ರೆ ಇದು ರೂಟ್ ಮೇಲ್ಗಡೆ ಇರ್ತಾವ ಸರ್. ಏನು ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೆ ರೂಟ್ ಡಿಸ್ಟರ್ಬ್ ಆದ್ರೆ ಇಳುವರಿ ಬರಲ್ಲ ಸರ್. ಇವಾಗ ಪ್ಲಾಂಟೇಶನ್ ಎಲ್ಲ ಆದ್ಮೇಲೆ 3 ಇಯರ್ಸ್ ಆದ್ಮೇಲೆ ಪರ್ ಎಕರ್ ಕ್ರಾಪ್ ಹೆಂಗ್ ಬರುತ್ತೆ ಸರ್? ಇದು ಪರ್ ಎಕರ್ ಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರ 10 ರಿಂದ 15 ಟನ್ ವರೆಗೂ ಬರುತ್ತೆ ಸರ್. 10 ರಿಂದ 15 ಟನ್ ನಮ್ಮಲ್ಲಿ ಕೊಟ್ಟಾರ ಸರ್. ಮುದುಗುಡ್ದು ಅವರು ಕಾಸ್ಕುರ್ತಿ ವೆಂಕಟನಾರಾಯಣ ರೆಡ್ಡಿ ಏನು ಅವರು 15 ಟನ್ ವರೆಗೂ ಕೊಟ್ಟಾರ ಸರ್. ಪರ್ ಎಕರ್ 15 ಟನ್ ವರೆಗೂ ಕೊಟ್ಟಾರ ಸರ್. ಬೈಬೇಕು ಇವಾಗ ಪರ್ ಟನ್ ಗೆ ರೇಟ್ ಏನು ಸರ್? ಅದು ಈಗ ಪ್ರೆಸೆಂಟ್ 14,000 ಚಿಲ್ಲರೆ ಇದೆ ಸರ್ ಪರ್ ಟನ್. ಅದು MSP ಸರ್. ಅದಕ್ಕಿಂತ ಕೆಳಗಾರ ಗೌರ್ಮೆಂಟ್ ಸಪೋರ್ಟಿಂಗ್ ಪ್ರೈಸ್ ಗೌರ್ಮೆಂಟ್ ಕೊಡುತ್ತೆ. ಇವಾಗ ನಮ್ಗೆ ಆಯಿಲ್ ಪ್ರೈಸ್ ದಿನ ಹೆಚ್ಚಾಗೋದ್ರಿಂದ ರೇಟ್ ಡೌನ್ ಆಗಂತ ಏನ್ ಚಾನ್ಸಸ್ ಇಲ್ಲ ಸರ್. ಆಮೇಲೆ ರೈತರಿಗೆ ಇದರಿಂದ ಲಾಸು ಕೂಡ ಇಲ್ಲ ಸರ್. ಮಿನಿಮಮ್ ಮೇಂಟೆನೆನ್ಸ್ ಫ್ರೀ ಇದೆ ಸರ್. ಮೇಂಟೆನೆನ್ಸ್ ಏನು ಅಷ್ಟು ಬರಲ್ಲ. ಒಂದು ಗೊಬ್ಬರ ಸ್ವಲ್ಪ ಹಾಕೋದು ಅನಂತರ ವೀಡಿಂಗ್ ಮಾಡೋದು ಇದ್ ಮಾಡಿಬಿಟ್ರೆ ಆಯ್ತು. ಯಾವ್ದು ದನ ತಿನ್ನಲ್ಲ, ಏನಿರಲ್ಲ. ಇದಕ್ಕೆ ಮೇಂಟೆನೆನ್ಸ್ ಫ್ರೀ ಇದೆ.